ಕೋಗಿಲೆ ಲೇಔಟಲ್ಲಿ ಏನು ಆಗ್ತಾ ಇದೆ ಇಡೀ ಕರ್ನಾಟಕ ನೋಡ್ತಾನೆ ಇದೆ. ಅಲ್ಲಿ ಬಂದಂಥ ಅಲ್ಲಿ ಯಾರೋ ಟೆಂಟ್ ಕೊಟ್ಕೊಂಡು ಕೂತಿದ್ದಾರೆ, ಅವರಿಗೆ ಅಕ್ರಮವಾಗಿ ಕೂತಿದ್ದಾರೆ, ಅವರಿಗೆ ಮನೆ ಕಟ್ಟಿ ಕೊಡಿಸುವಂಥ ಕೆಲಸ ಈಗ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಇದರಲ್ಲಿ ನಮ್ಮ ಅಬ್ಜೆಕ್ಷನ್ಸ್ ಏನಂತ ಹೇಳಿದರೆ, ಒಂದು ಹಿಂದೆ ಆಕ್ರಮ ಒತ್ತುವರಿ ಮಾಡಿ ಅವರನ್ನು ಅಲ್ಲಿಂದ ಖಾಲಿಗೊಳಿಸಿದಂಥ ಕರ್ನಾಟಕದ ಸಾವಿರಾರು ಮನೆಗಳಿದೆ. ಯಾರಿಗೆ ಸಹ ಮನೆ ಕಟ್ಟಿಸುವಂಥ ಕೆಲಸ ಮಾಡಲಿಲ್ಲ ಇವರು ಯಾರು ಸಹ. ಖಾಲಿ ಕೇರಳದಿಂದ ಬಂದಂಥ 4 ಮುಸಲ್ಮಾನರ ಮನೆ ಇಲ್ಲೇ ಇದೆ ಅನ್ನುವಂಥ ಕಾರಣಕ್ಕಾಗಿ ಕೇರಳದ ಪೊಲಿಟಿಕ್ಸಿಗಾಗಿ, ಕೇರಳದಿಂದ ಬಂದಂಥ ಪ್ರಶ್ನೆಯ ಕಾರಣದಿಂದಾಗಿ ಇಲ್ಲಿ ಈಗ ಪುನಃ ಅವರಿಗೆ ಒಂದು ಹತ್ತಿರದಲ್ಲೇ ಒಂದು 5-6 ಕಿಲೋಮೀಟರ್ ದೂರದಲ್ಲಿರುವಂಥ ಮತ್ತೊಂದು ಪ್ರದೇಶದಲ್ಲಿ ಅವರಿಗೆ ಎಲ್ಲರಿಗೂ ಸಹ ಮನೆ ಕಟ್ಟಿ ಕೊಡುವ ಕೆಲಸಗಳನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾಯಿದೆ. ಸರ್ಕಾರ ಬಂದು 2.5 ವರ್ಷ 3 ವರ್ಷ ಹತ್ರ ಆಗ್ತಾಯಿದೆ. ನಾವೊಂದು ಎಲ್ಲ ಪಂಚಾಯತ್ನಿಂದ ಮತ್ತು ಕಾರ್ಪೊರೇಷನಿಂದ ನಾವು ನಮ್ಮ ಡಿಮಾಂಡ್ಸನ್ನು ಇಡ್ತಾ ಇದ್ದೇವೆ. ತುಂಬ ಜನ ಮನೆಯನ್ನು ಕೇಳ್ಕೊಂಡು ಬರ್ತಾ ಇದ್ದಾರೆ. ತುಂಬ ಬಡವರು BPL ಕಾರ್ಡ್ನಲ್ಲಿ ಇರುವಂಥವರು ಮನೆ ಕೊಡಿಸ್ಬೇಕನ್ನುವಂಥ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. 2.5 ವರ್ಷಗಳಿಂದ ಒಂದೇ ಒಂದು ಮನೆಯನ್ನು ನಮ್ಗೆ ಯಾರಿಗೆ ಸಹ ಇಷ್ಟು ತನಕ ಕೊಡಲೇ ಇಲ್ಲ. ಕಾಂಗ್ರೆಸ್ MLAಗಳಾಗಲಿ BJP MLAಗಳಾಗಲಿ ಯಾರಿಗಾಗಲಿ ಕರ್ನಾಟಕದ ಜನರಿಗೆ ಇಷ್ಟು ತನಕ ಒಂದೇ ಒಂದು ಮನೆ ಕೊಡಲಿಲ್ಲ. ನನ್ನ ಕ್ಷೇತ್ರದಲ್ಲಿ ನನ್ನ 13 ಗ್ರಾಮ ಪಂಚಾಯತ್ನಲ್ಲಿ ನಾವು ತುಂಬ ಪ್ರೆಷರಲ್ಲಿ ಜಾಗವನ್ನು ತೋರಿಸಿಕೊಟ್ರು ಸಹ ಈ ಜಾಗದಲ್ಲಿ ಕೊಡ್ಬೋದು ಅನ್ನುವಂಥ ಮಾಹಿತಿಯನ್ನು ಕೊಟ್ಟರು ಸಹ, ಜಾಗ ನಾವು ಕೊಟ್ಟರು ಸಹ ಸರ್ಕಾರದಿಂದ ಯಾವುದೇ ಫಂಡನ್ನು ಅದಕ್ಕೋಸ್ಕರ ಅವ್ರು ರಿಲೀಸ್ ಮಾಡ್ತಾಯಿಲ್ಲ, ಪ್ರೊಸೆಸಿಂಗ್ ಸಹ ಮಾಡ್ತಾಯಿಲ್ಲ. ಇದರಲ್ಲಿ ಕೋಗಿಲೆ ಲೇಔಟ್ನ ವಿಶೇಷತೆ ಏನಂತ ಹೇಳಿದ್ರೆ, 2023ರಲ್ಲಿ ನಾವು ಗೂಗಲ್ ಮ್ಯಾಪಿಗೆ ನೀವು ರಿವರ್ಸ್ ಆಗಿ ನೋಡಿದರೆ 2023ಯಲ್ಲಿ ಒಂದೇ ಒಂದು ಈ ರೀತಿಯ ಆಕ್ರಮವಾಗಿ ಕಟ್ಟಿಕೊಂಡಂಥ ಮನೆಗಿನೇ ಯಾವುದು ಸಹ ತೋರ್ತಾ ಇಲ್ಲ. 2023ಯಲ್ಲಿ ಗೂಗಲ್ ಮ್ಯಾಪಿನಿಂದ ನಾವು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೇವೆ. ಈಗ ನೋಡಿದರೆ ಅದು ಟೋಟಲ್ ಆಗಿ ಅಲ್ಲಿ ಅದೆಲ್ಲ ಏರಿಯಾನ ಕವರ್ ಮಾಡ್ಕೊಂಡಿದ್ದಾರೆ. 2023 ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇದು ವ್ಯವಸ್ಥಿತವಾಗಿ ಕಾಂಗ್ರೆಸ್ ಸರ್ಕಾರದಿಂದನೇ ಅಲ್ಲಿ ಯಾರು ಬಂದಿದ್ದಾರೆ, ಯಾರನ್ನ ಅಥವಾ ಇವರೇ ಬರ್ಸ್ಕೊಂಡಿದ್ದಾರೆ, ಇದೊಂದು ನಾಟಕದ ರೀತಿಯಲ್ಲಿ 2023 ನಂತರ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದಲೇ ಇವರಿಗೆ ಅಲ್ಲಿ ಮನೆಯನ್ನು ಕಟ್ಕೊಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. 2023ಯಲ್ಲಿ ಗೂಗಲ್ ಮ್ಯಾಪಲ್ಲಿ ನೋಡಿದರೆ ಎಕ್ಸಾಕ್ಟಾಗಿ ಗೊತ್ತಾಗ್ತದೆ, ರಿವರ್ಸ್ ಆಗಿ ನೋಡಿದರೆ ಗೊತ್ತಾಗ್ತದೆ, ಡೀಟೇಲ್ಸ್ ಇದೆ ಅದರದ್ದು. ಈಗ ಅವರೇ ಅದನ್ನು ತೆರವುಗೊಳಿಸೋದು, ಪುನಃ ಅವರಿಗೆ ಮತ್ತೊಂದು ಕಡೆ ಮನೆ ಕಟ್ಟಿಸಿಕೊಡೋದು. ಬೇಸಿಕಲಿ ಅವ್ರ ಹತ್ರ ಎಲ್ಲಿಂದ ಬಂದವರು, ನಮ್ಮ ಒಂದು ಗ್ರಾಮದಿಂದ ಮತ್ತೊಬ್ಬ ಗ್ರಾಮದವರು ಬಂದರೂ ಸಹ ನಮ್ಮ ಗ್ರಾಮದಲ್ಲಿ ಕೊಡಲಿಕ್ಕೆ ಕಷ್ಟ ಆಗ್ತದೆ. ಒಂದು ಗ್ರಾಮದಲ್ಲಿ ಮತ್ತೊಂದು ಗ್ರಾಮದವರು ಬಂದು ಜಾಗ ಅಥವಾ ಮನೆ ಕೇಳಿದರೆ ನಮ್ಗೆ ಕೊಡಲಿಕ್ಕೆ ಕಷ್ಟ ಆಗ್ತದೆ. ಇದು ಇವರು ಹೊರ ರಾಜ್ಯದಿಂದ ಬಂದಿದ್ದಾರಾ ಅಥವಾ ಬಾಂಗ್ಲಾದೇಶದಿಂದ ಬಂದಿದ್ದಾರಾ, ಎಲ್ಲಿಂದ ಬಂದಿದ್ದಾರಾ ಅಂತ ವೆರಿಫಿಕೇಷನ್ ಸಹ ಮಾಡಿದೆ ನೀಜರ್ಕ್ ರಿಯಾಕ್ಷನಲ್ಲಿ ಯಾರೆಲ್ಲ ಅವರನ್ನು ಅಲ್ಲಿಂದ ಒತ್ತುವರಿ ಮಾಡಿಕೊಂಡು ಅವರನ್ನು ಜಮೀನಿಂದ ಏಳಿಸ್ತಾ ಇದ್ದೀರೋ ಅವರಿಗೆ ಇಮಿಡಿಯೇಟಾಗಿ ಕೊಡುವಂಥ ಕೆಲಸ ಸರ್ಕಾರ ಮಾಡ್ತಾಯಿದೆ. ಸೋಷಲ್ ಮೀಡ್ಯಾದಲ್ಲಿ ಅಸ್ಸಾಂನಲ್ಲಿರುವಂಥ ಬಾಂಗ್ಲಾದೇಶಿ ರೆಫ್ಯೂಜಿ ಒಬ್ಬರು ಏನು ಆಡಿಯೋ ಒಂದು ವಿಡಿಯೋ ಇದನ್ನು ಕೊಟ್ಟಿದ್ದಾರೆ, ನೀವೆಲ್ಲ ನೋಡಿರ್ಬೋದು. ಅಸ್ಸಾಮಲ್ಲಿ ಕಷ್ಟ ಆಗ್ತಾಯಿದೆ, BJP ಸರ್ಕಾರ ಇದೆ, ಇಲ್ಲಿ ವಲಸಿಗಾರರಿಗೆ ಅವಕಾಶ ಮಾಡಿಕೊಡೋದಿಲ್ಲ, ನಾವೆಲ್ಲರೂ ಸಹ ಬೆಂಗಳೂರಿಗೆ ಹೋದರೆ ಒಳ್ಳೆಯದು ಅನ್ನುವಂಥ ಮಾತನ್ನು ಸಹ ಆ ವಿಡಿಯೋದಲ್ಲಿ ಹೇಳಿದ್ದನ್ನು ನಾವು ನೋಡ್ತಾ ಇದ್ದೇವೆ. ನಮ್ಮ ಪ್ರಶ್ನೆ ಇಷ್ಟೇ, ಸಿದ್ದರಾಮಯ್ಯನವರ ಮೂಡ ಸೈಟಲ್ಲಿ ಹೋಗಿ ನಾವೇನಾದರೂ ಟೆಂಟ್ ಹಾಕಿ ಕೂತ್ರೆ ನಮಗೆ ಬೇರೆ ಮನೆ ಕಟ್ಟಿಸಿ ಕೊಡ್ತಾರಾ, ಅಥವಾ DK ಶಿವಕುಮಾರ್ ಮತ್ತು ಜಮೀರ್ ಅವರ ಎಷ್ಟು ಮನೆ ಇದೆ ಅಥವಾ ಅವ್ರದ್ದು ಎಷ್ಟು ಆಸ್ತಿ ಇದೆ ಅದರಲ್ಲಿ ಪಬ್ಲಿಕ್ ಹೋಗಿ ಕೂತ್ರೆ ನಮಗೆ ಬೇರೆ ಮನೆಯನ್ನು ಇವರು ಕಟ್ಟಿಸಿ ಕೊಡ್ತಾರಾ? ಪಬ್ಲಿಕ್ಕಿನ ಆಸ್ತಿ ಏನಿದೆ, ಸರ್ಕಾರದ ಜಾಗ ಏನಿದೆ, ಆ ಸರ್ಕಾರದ ಜಾಗ ಪಬ್ಲಿಕ್ ಪ್ರಾಪರ್ಟಿ, ಅದು ಪಬ್ಲಿಕ್ ಪ್ರಾಪರ್ಟಿ ಅಂದ ತಕ್ಷಣ ಇವರು ಬೇಕು ಬಂದ ಹಾಗೆ ಯಾರ್ಯಾರಿಗೆ ಕೊಡುವ ಕೆಲಸಗಳನ್ನು, ಅದು ವೋಟ್ ಬ್ಯಾಂಕ್ ಪೊಲಿಟಿಕ್ಸಿಗಾಗಿ ಯಾರೋ ಒಂದು ಸ್ವಲ್ಪ ಮುಸಲ್ಮಾನರು ಕೇರಳದಿಂದ ಬಂದು ಇಲ್ಲಿ ಕೂತಿದ್ದಾರೆ, ನಮಗಲ್ಲಿ ವೋಟ್ ಬೇಕು ಅನ್ನುವಂಥ 4,000 ಓಟಿಗಾಗಿ ಇವರು ಈ ರೀತಿ ಮಾಡೋದು ಸರಿಯಾದರೆ, ಸರ್ಕಾರದ ಜಾಗದ
ಲೆಕ್ಕಾಚಾರ ಇದು ಒನ್ ಟೈಮ್ ಮೆಜರ್ ಅಂತ ಸಹ ಅದು ಹೇಳಿದ್ದಾರೆ. ಈ ಸತಿ ಏನು ಜಾಗವನ್ನು ಕೊಡ್ತಾ ಇದ್ದಾರೆ, ಹೊಸ ಮನೆಯನ್ನು ಕಟ್ಟಿಸಿ ಕೊಡ್ತಾ ಇದ್ದಾರೆ, ಅದು ಒನ್ ಟೈಮ್ ಮೆಜರ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇನ್ನು ಮುಂದಕ್ಕೆ ನಾವ್ಯಾರಾದರೂ ಕರ್ನಾಟಕದವರು ಆ ರೀತಿಯ ಅಕ್ರಮ ಮನೆ ಕಟ್ಕೊಂಡ್ರೆ ಅವರನ್ನು ಒತ್ತುವರಿಯನ್ನು ಬಿಡಿಸಿದ ಅವರಿಗೆ ಮನೆ ಕಟ್ಟಿಸಿ ಕೊಡೋದಿಲ್ಲ. ಅಥವಾ ಹಿಂದೆ ಯಾರೆಲ್ಲ ಇಷ್ಟರೊಳಗೆ ಸಫರ್ ಆಗಿದ್ದಾರೆ, ಯಾರು ಮನೆಯನ್ನು ಅಕ್ರಮವಾಗಿ ಕಟ್ಕೊಂಡು ಅವರನ್ನು ಅಲ್ಲಿಂದ ಮನೆಯನ್ನು ತೆಗೆಸಿದ್ದಾರೆ, ಅವ್ರಿಗೆ ಸಹ ಈ ರೂಲು ಅನ್ವಯ ಆಗೋದಿಲ್ಲ. ಹಾಗಾದರೆ ಕರ್ನಾಟಕದ ಜನತೆಗೆ, ನಿಮಗೆ ವೋಟ್ ಹಾಕಿದಂಥ ಜನತೆಗೆ ನೀವು ಯಾಕೆ ಅನ್ಯಾಯ ಮಾಡ್ತಾಯಿದ್ದೀರಿ? ನಾವೇನು ತಪ್ಪು ಮಾಡಿದ್ದೇವೆ? ನಮಗೆ ಒಂದು ನೀವು ಮನೆ ಅನ್ಸೋ ಕೊಡೋದಿಲ್ಲ, ಒಂದು ಗ್ರಾಮ ಪಂಚಾಯತ್ನಲ್ಲಿ, ಕಾರ್ಪೊರೇಷನ್ನಲ್ಲಿ, ಮುನ್ಸಿಪಾಲ್ಟಿಯಲ್ಲಿ ಎಲ್ಲೂ ಸಹ ಒಂದು ಮನೆ ಕೊಡೋದಿಲ್ಲ. ಎಲ್ಲಿಂದೋ ಬಂದವರಿಗೆ ನೀವು ವೋಟ್ ಬ್ಯಾಂಕಿಗೆ ಮನೆ ಕೊಡ್ತೀರಿ. ಬೇರೆ ಬೇರೆ ನಿಮ್ಗೆ ಗೊತ್ತೇ ಇದೆ, ಆನೆ ತುಳಿತ ಆದರೆ ಅವರಿಗೆ ದುಡ್ಡು ಕೊಡ್ತಾರೆ. ಇಲ್ಲಿ ನಮ್ಮಲ್ಲಿ ಇಷ್ಟು ದೊಡ್ಡ ರೀತಿಯಲ್ಲಿ ಆನೆ ತುಳಿತ ಆಗಿ ಸತ್ತವರ ಸಂಖ್ಯೆ ಇದೆ. ಕಾಡು ಪ್ರಾಣಿಗಳ ಅಟ್ಯಾಕ್ ಆಗಿ ಎಷ್ಟೋ ಜನ ಜೀವನ ತಗೊಳ್ತಾ ಇದ್ದಾರೆ. ಯಾರಿಗೆ ಸಹ ಏನು ಸರಿಯಾದ ವ್ಯವಸ್ಥೆ ನೀವು ಮಾಡ್ತಾಯಿಲ್ಲ. ನಮ್ಮಲ್ಲಿ ಚಿಕ್ಕಮಗಳೂರು, ಕೂರ್ಗ್ನಲ್ಲಿ ಮತ್ತು ನಮ್ಮಲ್ಲಿ ಎಷ್ಟೋ ಕಡೆ ಜಾಗ ಕುಸಿತ, ಭೂ ಕುಸಿತ ಆಗಿ ಎಷ್ಟೋ ಜನ ಮನೆಗಳ ಮಠಗಳನ್ನು ಕಳ್ಕೊಂಡಿದ್ದಾರೆ. ಆದರೆ ನಿಮಗೆ ಕೇರಳದಲ್ಲಾದ ಭೂ ಕುಸಿತ ಮಾತ್ರ ನಿಮಗೆ ತೋರ್ತದೆ. ಅದಕ್ಕೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಆದರೆ ನಮ್ಮವರಿಗೆ, ನಿಮಗೆ ಓಟ್ ಹಾಕಿದಂಥವರು, ಇಲ್ಲಿನ ಜನರು, ಈ ಮಣ್ಣಿನ ಮಕ್ಕಳನ್ನು ನೀವು ಕಡೆಗಣಿಸಿ ಬೇರೆ ಯಾರಿಗೋ ಮಾಡ್ತಾ ಇದ್ದಾರಲ್ಲ, ಅದನ್ನು ತಡ್ಕೊಳ್ಳಿಕ್ಕೆ ಸ್ವಲ್ಪ ಅದನ್ನು ನೀವು ಹೇಗೆ ಜೀರ್ಣ ಮಾಡ್ಕೊಳ್ತೀರಿ ಈ ವಿಷಯವನ್ನು ನನಗಂತೂ ಅರ್ಥ ಆಗ್ತಾಯಿಲ್ಲ. ಇದು ಶ್ರಮಿಸಲಾರದಂಥ ಒಂದು ಅನ್ಯಾಯವನ್ನು ನೀವು ಕರ್ನಾಟಕದ ಜನತೆಗೆ ಸರ್ಕಾರ ಮಾಡ್ತಾಯಿದೆ. ನನಗಂತೂ ಇವರು 2023 ನಂತರ ಏನು ಇವರು ವಲಸೆಗಾರರು ಬಂದು ಅಲ್ಲಿ ಕೂರಿಸಿದ್ದಾರೆ, ಇದು ಜಮೀರ್ ಮತ್ತು ಅವರ ಗ್ಯಾಂಗ್ ಏನಿದೆ ಅವರೇ ತಂದು ಕೂರಿಸಿದ ರೀತಿಯಲ್ಲಿ ತೋರ್ತಾ ಇದೆ. 2023ಗಿಂತ ಮುಂಚೆ ಇರಲಿಲ್ಲ. ಹಾಗಾದರೆ ಯಾಕಿರಲಿಲ್ಲ? ಗೂಗಲ್ ಮ್ಯಾಪಲ್ಲಿ ನೋಡಿದ್ರೆ ಆ ಏರಿಯಾ ಖಾಲಿದೆ. ಸಡನ್ನಾಗಿ ಇಲ್ಲಿ ಎಲ್ಲರನ್ನ ಕರೆದು ಕೂರಿಸಿ ಪುನಃ ಅವನನ್ನು ತೆರವುಗೊಳಿಸುವುದು, ಪುನಃ ಅವರಿಗೆ ಮನೆ ಕೊಡಿಸೋದು, ಇದನ್ನೆಲ್ಲ ನೋಡಿದರೆ ದೊಡ್ಡ ಪಿತೂರಿ ಇದೆ ಹಿಂದೆ ಅಂತ ಆಗ್ತಾಯಿದೆ. ಸರ್ಕಾರ ಈ ರೀತಿ ಮಾಡುವ ಬದಲು ಅವರು ಯಾರೆಲ್ಲ ಎಲ್ಲೆಲ್ಲಿ ಸಂತ್ರಸ್ತ ಇದ್ದಾರೆ, ಇಡೀ ಕರ್ನಾಟಕದಲ್ಲಿ ಯಾರೆಲ್ಲ ಇದ್ದಾರೆ, ಅವರು ಎಲ್ಲರಿಗೂ ಸಹ ಒಂದು ವ್ಯವಸ್ಥೆ ಮಾಡಿದ್ದು ಒಳ್ಳೆಯದು. ಒನ್ ಟೈಮ್ ಮೆಜರ್ಸನ್ನು ತೆಗೆದುಕೊಂಡು ಈ ರೀತಿ ಅನ್ಯಾಯ ಮಾಡೋದು ಸರಿಯಲ್ಲ ಎಂಬುದು ನಮ್ಮ ಭಾವನೆ. ಮತ್ತು ಇದರ ಹಿಂದೆ ಪಿತೂರಿ ಏನಿದೆ, ಇದರ ಬಗ್ಗೆ ಖಂಡಿತ ಅಧಿಕಾರಿಗಳ ಮೇಲೆ ನಾವು ಕ್ರಮವನ್ನು ಕೈಗೊಳ್ತೇನೆ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದರು. ಅದಕ್ಕಿಂತ ಮೊದಲು ಅವರು ಇದಕ್ಕೆ ಟೋಟಲ್ ಆಗಿ ಯಾರು ಬಂದರು, ಯಾಕೆ ಬಂದರು, ಯಾರು ತರಿಸಿದ್ರು, ಇದಕ್ಕೆ ಟೋಟಲ್ ಆಗಿ ಇನ್ವೆಸ್ಟಿಗೇಷನ್, ಹೊಸ SITಯನ್ನು ಏನಾದರೂ ಕೂಡಿಸಿ ಇನ್ವೆಸ್ಟಿಗೇಷನ್ನ ಮಾಡಿಸೋದು ಒಳಿತು. ಯಾಕೆಂದರೆ ನಮ್ಮ ದೇಶದ ಅಖಂಡತೆಗೆ ಮತ್ತು ಸಾರ್ವಭೌಮತೆಗೆ ಇದು ಪೆಟ್ಟು ತರುವಂಥ ಕೆಲಸ ಅಧಿಕಾರಿಗಳು ಮಾಡಿದ್ದಾರಾ ಅಥವಾ ರಾಜಕಾರಣಿಗಳು ಮಾಡಿದ್ದಾರಾ ಅನ್ನೋದ್ರ ಬಗ್ಗೆ ಸರಿಯಾದ ತನಿಖೆ ಮಾಡಬೇಕಂತ ಅವಶ್ಯಕತೆ ಇದೆ. ಮೇಲ್ನೋಟಕ್ಕೆ ಇದು ಲೈಟಾಗಿ ತೋರ್ಬೋದು, ಇದ್ರ ಹಿಂದೆ ದೊಡ್ಡದಾದ ಒಂದು ಪಿತೂರಿ ಇರುವಂಥ ಲಕ್ಷಣಗಳು ಕಾಣ್ತಾ ಇದೆ. ಇಷ್ಟು ಮಾಹಿತಿಯನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಈಗ 100% ಇದು ಅದಕ್ಕೆ ಪೂರಕವಾಗಿ ನೀಜರ್ ರಿಯಾಕ್ಷನ್ ಆಗಿ ಈಗ ಮಾಡಿದ್ದಾರೆ. ಈಗ 100% ಆ ಎಲೆಕ್ಷನ್ಗೋಸ್ಕರ ಅಲ್ಲಿನ ಮುಸ್ಲಿಂ ವೋಟ್ಸ್ ಏನಿದೆ, ಅಲ್ಲಿನ ಯಾರೆಲ್ಲ ಅಲ್ಲಿ ಮುಸ್ಲಿಂ ವೋಟ್ಸಿಗಾಗ ಇವರು ಕಾಂಪಿಟೇಷನ್ಲಿದ್ದಾರೆ, ಕಮ್ಯುನಿಸ್ಟ್ಗಳು ಮತ್ತು ಕಾಂಗ್ರೆಸ್ನವರು, ಆ ಓಟು ಎಲ್ಲ ಒಂದು ಕಡೆ ನಮ್ಮಿಂದ ತಪ್ತದೆ ಅನ್ನುವಂಥ ಭಾವನೆಯಿಂದ ನೀಜರ್ಕಾಗಿ ಮಾಡಿದ್ದಾರೆ. ಇಲ್ಲದಿದ್ದರೆ ಇದನ್ನು ಇವರು ಸ್ಲೋ ಆಗಿ ಮಾಡ್ತಾಯಿದ್ರು. ಇದನ್ನು ಮಾಡ್ತಾಯಿದ್ರು 100% ಸ್ಲೋ ಆಗಿ ಮಾಡ್ತಾಯಿದ್ರು ಅಷ್ಟೇ. 2023 ನಂತರನೇ ಇವರೆಲ್ಲ ಬಂದಿದ್ದು. ಕೇಳಿದರೆ 15 ವರ್ಷ 20 ವರ್ಷ ಅಂತ ಹೇಳ್ತಾ ಇದ್ದಾರೆ. ಕೆಲವು ಮನೆಗಳು ಇದ್ದಿರ್ಬೋದು, ಆದರೆ ಟೋಟಲ್ ಆಗಿ ನೀವು ಅದನ್ನು ಗೂಗಲ್ ಪಿಕ್ಚರನ್ನು ನೋಡಿದರೆ, ಗೂಗಲ್ ಮ್ಯಾಪಿನ ಪಿಕ್ಚರ್ಸ್ ನೋಡಿದರೆ 2023 ಮುಂಚೆ ಅಷ್ಟು ಇಲ್ಲ. ಇವರೇ ತರಿಸಿದ್ದಾರೆ. ಇವರು ಸರ್ಕಾರನ ಬಂದ ನಂತರನೇ ಇವರೆಲ್ಲ ಬಂದಿದ್ದು. ಲೀಗಲಿಗೆ ಪ್ರಶ್ನೆ ಮಾಡ್ತಾ ಇದ್ದೇವೆ. ಲೀಗಲ್ ಟೀಮ್ ಹತ್ರ ನಾವು ಮಾತಾಡಿದ್ದೇವೆ ಆಲ್ರೆಡಿ. ಪಕ್ಷದ ವತಿಯಿಂದ ಮಾತಾಡ್ತಾ ಇದ್ದಾರೆ. ನಾವು ಪರ್ಸ್ನಲ್ ಆಗಿ ಸಹ 3-4 ಜನ ಹತ್ರ ನಾವು ಆಲ್ರೆಡಿ ಇವಾಗ ಮಾತಾಡಿದ್ದೇವೆ. ಲೀಗಲ್ ಸ್ಟ್ಯಾಂಡಿಂಗ್ ಹೇಗಿರ್ತದಂತೆ, ಬಿಕಾಸ್ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟದ್ದು ಎಲ್ಲ ಜಾಗ ಎಲ್ಲ ಇದೆ. ಓನರ್ ಇಸ್ ದ ರೆವಿನ್ಯೂ ಡಿಪಾರ್ಟ್ಮೆಂಟ್. ಒಂದು ಜಿಲ್ಲೆಯಲ್ಲಿ DC ಈಸ್ ದ ಇನ್ಚಾರ್ಜ್, ಈ ಹ್ಯಾಸ್ ಟು ಟೇಕ್ ಕೇರ್ ಆಫ್ ದ ಲ್ಯಾಂಡ್ಸ್. ಅಲ್ಲಿದು ಅದು ಹೇಗೆ ಮಾಡ್ತಾ ಇದ್ದಾರೆ, ಒನ್ ಟೈಮ್ ಮೆಜರ್ ಮಾಡಲಿಕ್ಕೆ ಅವಕಾಶ ಉಂಟಾ ಇಲ್ವಾ ಅದನ್ನು ನೋಡಬೇಕು.
ಲೀಗಲಿ ಕ್ಯಾಬಿನೆಟು ಒಂದು ಡಿಸಿಷನ್ ತೆಗಿಲಿಕ್ಕೆ ಅವಕಾಶ ಇರ್ತದೆ ಈ ರೀತಿಯಾಗಿ. ಆದರೆ ನೀವು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚುವ ಕಾರ್ಯಕ್ರಮ ಏನು ಮಾಡ್ತಾಯಿದ್ರಿ. ಅದರ ಒಂದು ವೇಳೆ ಲೀಗಲ್ ಸ್ಯಾಂಟಿಟಿ ಇದ್ದರೂ ಸಹ, ಲೀಗಲಿ ನಿಮಗೆ ರೆಸ್ಕ್ಯೂ ಆದರೂ ಸಹ, ನೀವು ಈ ಪಾಯಿಂಟಲ್ಲಿ ರೆಸ್ಕ್ಯೂ ಆದರೂ ಸಹ ಉಳಿದವರಿಗೆ ಯಾಕೆ ಅನ್ಯಾಯ ಮಾಡ್ತಾಯಿದ್ರಿ? ನಮ್ಮಲ್ಲಿ ಎಷ್ಟು ಜನ ಇದ್ದಾರೆ. ನೀವು ಎಲ್ಲೋ ನೀವು ಮುಖ್ಯವಾಗಿ ಮತ್ತೊಂದು ಪಾಯಿಂಟು, 94C ಮತ್ತು 94CCಯನ್ನು ಇನ್ನೂ ಸಹ ಸರ್ಕಾರ ಓಪನ್ ಮಾಡಲಿಲ್ಲ. ಎಷ್ಟೋ ಜನ ಗೌರ್ಮೆಂಟ್ ಜಾಗದಲ್ಲಿ ಬೇರೆ ಬೇರೆ ಕಡೆ ಹಳ್ಳಿಗಳಲ್ಲಿ ಬೇರೆ ಕಡೆಗಳಲ್ಲಿ ಮನೆ ಇಲ್ಲದವರು ಮನೆ ಕಟ್ಟಿಕೊಂಡು ಕೂತ್ಕೊಂಡಿದ್ದಾರೆ. 94CCC ಓಪನ್ ಮಾಡಿದರೆ ಅವರಿಗೆ ಅಪ್ಲೈ ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ನೀವು ಅಪ್ಲೈ ಮಾಡಲಿಕ್ಕೆ ಇಡೀ ಕರ್ನಾಟಕದವರಿಗೆ ಎಲ್ಲೂ ಸಹ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಆದರೆ ಕೇರಳದಿಂದ ಬಂದಂಥ ಅಥವಾ ಬಾಂಗ್ಲಾದೇಶದಿಂದ ಬಂದಂಥ ಮುಸಲ್ಮಾನರು ಯಾರಿದ್ದಾರೆ ಅವರಿಗೆ ನೀವು ಇಮಿಡಿಯೇಟಾಗಿ ಮನೆ ಕಟ್ಟಲಿಕ್ಕೆ ರೆಡಿ ಮಾಡ್ತೀರಿ. ಕರ್ನಾಟಕದವರಿಗೆ ನನ್ನ ಏರಿಯಾದಲ್ಲಿ, ನನ್ನ ಕ್ಷೇತ್ರದಲ್ಲಿ 2.5 ವರ್ಷಗಳಲ್ಲಿ ಎಲ್ಲಿಯವರಿಗೆ ನೋಡಿ, ವಲಸಿಗರು ಬಂದು ಯಾರು ಇದ್ದಾರೆ ಮೇಲ್ನೋಟಕ್ಕೆ ಏನು ತೋರ್ತಾ ಇದೆ, ಕೇರಳದಿಂದ ಬಂದಂಥವ್ರು ಅಲ್ಲಿದ್ದಾರೆ. ಯಾಕಂದರೆ ಕೇರಳದ MP, ಕೇರಳದ MLA, ಎಕ್ಸ್ ಮಿನಿಸ್ಟ್ರು, ಅದು ಅವ ಪೋಸ್ಟ್ ಹಾಕ್ತಾರೆ. ಆ ವ್ಯಕ್ತಿ ಪೋಸ್ಟ್ ಹಾಕಿದ್ದಾನೆ ಏನಂದರೆ, ಐ ಆಮ್ ವಿಸಿಟಿಂಗ್ ದ ಗಾಜಾ ಸ್ಟ್ರಿಪ್ ಆಫ್ ಬ್ಯಾಂಗ್ಳೂರು, ಕರ್ನಾಟಕ. ಒಬ್ಬ MLA, ಇಲ್ಲಿನ MLA, ಕೇರಳದ MLA ಕರ್ನಾಟಕಕ್ಕೆ ಬರುವಾಗ ಅವನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತಾನೆ, ಮಲಯಾಳಿಯಲ್ಲಿ ಹಾಕಿದ್ದಾನೆ, ನಾನು ಕರ್ನಾಟಕದ ಗಾಜಾ ಸ್ಟ್ರಿಪ್ಪನ್ನು ವಿಸಿಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ. ಅಷ್ಟು ಅಸಡ್ಡೆ ಇವನಿಗೆ. ಹಿಂದೆ ಮಿನಿಸ್ಟರ್ ಆಗಿದ್ರಂಥವ್ರು ಡಾಕ್ಟರ್ ಜಲೀಲ್ ಏನೋ ಒಂದು ವ್ಯಕ್ತಿ. ಅಷ್ಟು ಪೆದಮ್ಮಾಗಿ ಬಾಯಿ ಬಂದಾಗೆ ಮಾತಾಡ್ತಾರೆ ಇವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ನಮ್ಮ ಸರ್ಕಾರ ಕೈ ಕೊಟ್ಕೊಂಡು ಕೂತ್ಕೊಂಡಿದೆ. ಇವರಿಗೆ ಯಾವ, ಕೇರಳದವರಿಗೆ ಯಾವ ಅಧಿಕಾರ ಇಲ್ಲಿ ಕರ್ನಾಟಕದಲ್ಲಿ MPಗಳು MLAಗಳು ಒಂದು ಪ್ರಶ್ನೆ ಮಾಡಲಿಕ್ಕೆ? ನೋಡಿ, ಅವ್ರ ಮೇಲೆ ಕೇಸ್ ಹಾಕುವುದಂತೂ ಇಲ್ಲವೇ ಇಲ್ಲ. ಯಾಕಂತ ಹೇಳಿದ್ರೆ ಅವನ ಹೆಸರೇ ಜಲೀಲ್ ಮೇಲೆ ಕೇಸ್ ಹಾಕುವುದಿಲ್ಲ ಇವರು. ಅವನ ಹೆಸರು ರಾಮ, ಧೂಮ, ಸೋಮ, ಭರತ್, ವೇದವ್ಯಾಸ ಇದ್ರೆ ಹಾಕ್ತಾರೆ. ಹೊರಗಿನ MLAಗಳು ಏನು ಬಂದರು ಸಹ ಹಾಕ್ಬೇಕು. ಆ್ಯಕ್ಚುಲಿ ಅವ್ರ ಮೇಲೆ ಹಾಕ್ಬೇಕು, ಅವ್ರ ಮೇಲೆ ಕೇಸ್ ಹಾಕ್ಬೇಕು. ನೀವು ಯಾವ ದೃಷ್ಟಿಕೋನದಿಂದ, ಯಾವ ಒಂದು ಯೋಚನೆಯಿಂದ ನೀವು ಆ ಮಾತನ್ನು ಹೇಳಿದ್ರಿ? ಗಾಜಾ ಸ್ಟ್ರಿಪ್ ಆಫ್ ಕರ್ನಾಟಕ ಅಂತ ಹೇಳ್ತಾರೆ. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಜಮೀರ್ ಅಹಮದ್ ಇರ್ಬೋದು, ಎಲ್ಲರೂ ಸಹ ಕೈ ಕೊಟ್ಕೊಂಡು ತಲೆ ಆಡಿಸ್ತಾ ಇದ್ದಾರೆ. ವೇಣುಗೋಪಾಲ್ ಅವರ ಪ್ರೆಷರ್ ಇದೆ ಅನ್ನುವಂಥ ಕಾರಣಕ್ಕಾಗಿ ಇವರು ಟೋಟಲ್ ಆಗಿ ಇವರ ಸ್ಟ್ಯಾಂಡನ್ನು ಬದಲಾಯಿಸ್ಕೊಂಡಾಗಿದೆ. ಜಮೀರಿಗೆ ಹೊಸತೇನು ಮನೆ ಕಟ್ಟಿ ಕೊಡ್ತಾ ಇದ್ದಾರೆ. ಜಮೀರ್ ಮಾಡಿಸೋದು. ಈಗ ಹೊಸ ಮನೆಯನ್ನು ಭೈರಪ್ಪನಹಳ್ಳಿಯಲ್ಲಿ ಏನು 7 ಕಿಲೋಮೀಟರ್ ದೂರದಲ್ಲಿ ಇದ್ದಾರೆ. ಈಸ್ ಆಲ್ಸೋ ಇನ್ವಾಲ್ಡ್ ಅಲ್ಲ. ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲದೆ, ಅವ್ರದ್ದು ವೆರಿಫಿಕೇಷನ್ ಸಹ ಇಲ್ಲದೆ ಅವರು ಹೀಗೊಂದು ಬ್ಲ್ಯಾಂಕೆಟ್ ರೂಲನ್ನು ತಂದು ಅಲ್ಲಿ ಯಾರಿದ್ದಾರೆ ಅವರಿಗೆ ಪುನಃ ಮನೆ ಕಟ್ಟಿಸ್ಕೊಡ್ಬೇಕು ಅನ್ನುವಂಥ ಆರ್ಡ್ರನ್ನು CM ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಇದಕ್ಕೆ ಲೀಗಲ್ ಆಗಿ ಇದರ ಮುಂದೆ ಹೋಗ್ತಾ ಇದ್ದೇವೆ. ಲೀಗಲ್ ಆಗಿ ಅವರ ಹತ್ರ ಏನುಂಟು ಏನಿಲ್ಲ, ಕ್ಯಾಬಿನೆಟಿಗೆ ಒಂದು ಅವಕಾಶ ಇರ್ತದೆ ಈ ರೀತಿಯಾಗಿ ಒಂದು ಡಿಸಿಷನ್ ತೆಗಿಲಿಕ್ಕೆ. ಬಟ್ ಒನ್ ಟೈಮ್ ಮೆಜರ್ ಅಂತ ತೆಗೆಯೋದುಂಟಲ್ಲ, ಪಾಯಿಂಟ್ ಇರೋದಲ್ಲಿ ಒನ್ ಟೈಮ್ ಸಿಂಗಲ್ ಟೈಮ್ ಮೆಜರ್ ಅಂತ ಏನು ತೆಗಿತಿದ್ದಾರೆ, ಅದಕ್ಕೆ ಲೀಗಲ್ ಸ್ಯಾಂಟಿಟಿ ಉಂಟಾ ಇಲ್ವಾ ಅಂತ ನೋಡ್ಬೇಕು. ಜಮೀರ್ ಆಲ್ಸೋ ಹೌದು, ಹೌಸಿಂಗ್ ಮಿನಿಸ್ಟರ್ ಅವರೇ. ನೋಡಿ, ಜಮೀರು ಮಿನಿಸ್ಟರ್ ಆಫ್ ಇದು ಹೌಸಿಂಗ್ ಮಿನಿಸ್ಟ್ರು. ನಮ್ಮಲ್ಲಿ ಎಲ್ಲಾದರೂ ಜಾಗ ಒತ್ತುವರಿ ಅದು ಇದೆಲ್ಲ ಆದಂಥ ಸಂದರ್ಭದಲ್ಲಿ ಅದು ಕಾರ್ಪೊರೇಷನ್ಗೆ ಇಟ್ಟಂಥ ಜಾಗ, ಕಾರ್ಪೊರೇಷನ್ಗೆ ವೇಸ್ಟ್ ಡಿಸ್ಪೋಸಲ್ ಮತ್ತು ಬೇರೆ ಎಲ್ಲ ಮಾಡಲಿಕ್ಕೆ ಇಟ್ಟಂಥ ಜಾಗ. ದೇ ಆರ್ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್.
ಯಾರು ಇವರೆಲ್ಲರೂ ಸಹ ಹೌಸಿಂಗ್ ಅದು ಯಾರಾದರೂ ಇಲ್ಲಿಗಲಿ ಹೌಸ್ ಮಾಡಿದರೆ ಅಥವಾ ರೆವಿನ್ಯೂ ಅವರು ಮತ್ತು ಕೃಷ್ಣ ಬೈರೇಗೌಡರು ಸಹ ಟೋಟಲಿ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಜಮೀರ್ ಅಷ್ಟೇ ಅವರು ರೆಸ್ಪಾನ್ಸಿಬಿಲಿಟಿ ಇದೆ. ಇಪ್ಪತ್ಮೂರು ನಂತರ ಜಮೀರ್ ಈಸ್ ಒನ್ ಆಫ್ ದ ಪರ್ಸನ್ 100%. ಜಮೀರು ಮತ್ತು ಅವರ ಗ್ಯಾಂಗ್ ಏನಿದೆ ಅವರನ್ನೆಲ್ಲ ಕಾಂಟ್ಯಾಕ್ಟ್ ಆಗಿದ್ದಾರೆ. ಅವರನ್ನೆಲ್ಲ ಈಗ ಯಾರೆಲ್ಲ ಬರ್ತಾ ಇದ್ದಾರೆ ಅವರೆಲ್ಲ ಇವ್ರ ಹತ್ರ ಮಾತಾಡಿಯೇ ಬರೋದು. ನಾನು ಅದಕ್ಕೆ ಹೇಳ್ತಾ ಇದ್ದೇನೆ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಜಮೀರ್ ಹೆಸರು ಬರ್ತಾ ಇದೆ, ಮತ್ತೊಬ್ಬರ ಹೆಸರು ಬರ್ತಾ ಇದೆ, ಎಲ್ಲರ ಹೆಸರು ಬರ್ತಾ ಇದೆ. ನೀವು ಇನ್ವೆಸ್ಟಿಗೇಷನನ್ನು ಮಾಡಿಸಿ ಅಂತ ಹೇಳ್ತಾ ಇದ್ದೇನೆ. ಈಗ ಜಮೀರು ಮಾಡಿದಾರಂತ ನನ್ನ ಹತ್ರ ಸಹ ಜಮೀರ್ ಏನು ಫೋನ್ ಮಾಡಿ ಹೇಳಲಿಲ್ಲ ನಾನು ಮಾಡಿದಂತ. ಒಬ್ವಿಯಸ್ಲಿ ಐ ನೀಡ್ ಅ ಇನ್ವೆಸ್ಟಿಗೇಷನ್. 23ಗಿಂತ ಮುಂಚೆ ಇಲ್ಲದಂಥ ಈ ವ್ಯವಸ್ಥೆ ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ಇಷ್ಟು ಜನ ವಲಸಿಗರು ಹೇಗೆ ಒಂದು ಜಾಗದಲ್ಲಿ ಬಂದು ಕೂತ್ಕೊಳ್ತಾರೆ? ಹಿಂದಿನ ಏನು ಷಡ್ಯಂತ್ರ ಇದೆ ಹಿಂದೆ? ಯಾರು ಇದಕ್ಕೆ ಕುಮ್ಮ ಕೊಡ್ತಾ ಇದ್ದಾರೆ? ಇದರೆಲ್ಲ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಲೇಬೇಕು. ದಿಸ್ ಇಸ್ ನಾಟ್ ಅ ಸ್ಮಾಲ್ ಮ್ಯಾಟರ್. 100 ಹೇಳಿದ ಫ್ಯಾಮಿಲಿಗಳಂತ ನಮ್ಮ ಸಣ್ಣದಾಗಿ ತೋರ್ಬೋದು, ಆದರೆ ಇಲ್ಲಿ ವ್ಯವಸ್ಥಿತವಾಗಿ ಅವ್ರು ಟೆಸ್ಟ್ ಮಾಡ್ತಾ ಇದ್ದಾರೆ. ಸರ್ಕಾರ ಏನು ಮಾಡ್ತದೆ ಮುಂದೆ, ಹೌ ಸರ್ಕಾರ ರಿಯಾಕ್ಟ್ ಮಾಡ್ತದೆ ಇದಕ್ಕೆ, ಸುಮ್ಮನೆ ಇರ್ತಾರ? ಈಗ ಪಾಸಿಟಿವ್ ಆಗಿದೆ ಅವರಿಗೆ, ಪಾಸಿಟಿವ್ ಆಗಿ ಸರ್ಕಾರ ಸಹ ರೆಸ್ಪಾಂಡ್ ಮಾಡ್ತಾ ಇದೆ. ತೆಗೆಸಿದ್ರು ಮತ್ತೊಂದು ಕಡೆ ಮನೆ ಕಟ್ಟಿಸಿ ಕೊಡ್ತಾ ಇದ್ದಾರೆ. ಇನ್ನು ಹೊರಗಿಂದ ಬಂದವರು ನೋಡಿ, ಫಸ್ಟಿಗೆ ನನ್ನ ಇದರಲ್ಲಿ ಗೆಟ್ಟಿಂಗ್ ಅ ನ್ಯೂ ಲಾ, ಇನ್ನರ್ ಲೈನ್ ಪರ್ಮಿಟ್ ತರಲಿಕ್ಕಿಂತ ಅಲ್ಲ, ನಮ್ಮಲ್ಲಿ ಕರ್ನಾಟಕದಲ್ಲಿ ನ್ಯೂ ಲಾ ಆಗ್ತದೆ. ಕರ್ನಾಟಕ ಅಸೆಂಬ್ಲಿಯಿಂದ ಮಾಡಬೇಕು, ಕರ್ನಾಟಕ ಆ್ಯಕ್ಟನ್ನು ನಾವು ತರಬೇಕಾದ್ರೆ ಇಸ್ಕೊಂಡು ನ್ಯೂ ಲಾ ಹಿಯರ್ ನಮ್ಮ ಕರ್ನಾಟಕಕ್ಕೆ ತರಲಿಕ್ಕಿಂತ ಮುಂಚೆ, ನೀವು ಅದನ್ನು ತರಲಿಕ್ಕಿಂತ ಆ ರೀತಿಯ ವ್ಯವಸ್ಥೆ ಮಾಡಲಿಕ್ಕಿಂತ ಮುಂಚೆ ನಾವು ಪ್ರತಿ ವರ್ಷ ಸರ್ಕಾರ ಒಂದು ಸರ್ವೆ ಮಾಡ್ತದೆ. ಎಷ್ಟು ಜನರಿಗೆ ಮನೆ ಇಲ್ಲ, ಎಷ್ಟು ಜನರಿಗೆ ಮನೆ ವ್ಯವಸ್ಥೆ ಆಗಬೇಕು ಅನ್ನೋದು. ಎಲ್ಲಿದು? ಕರ್ನಾಟಕದಲ್ಲಿ ಇರುವಂಥವ್ರು. ನೀವು ಕರ್ನಾಟಕದಲ್ಲಿ ಇರುವಂಥವರ ಫಸ್ಟಿಗೆ ನೀವು ಅವರ ವ್ಯವಸ್ಥೆಯನ್ನು ಮಾಡಿ, ಅವರ ಸರ್ವೆಯನ್ನು ಮಾಡಿದರೆ ನಮಗೆ ಎಕ್ಸಾಕ್ಟಾಗಿ ಗೊತ್ತಾಗ್ತದೆ ಎಷ್ಟು ಜನರಿಗೆ ಮನೆ ಇಲ್ಲ, ಎಷ್ಟು ಜನರಿಗೆ ಮನೆ ಇದೆ, ಎಷ್ಟು ಜನ ಸಮಸ್ಯೆಯಲ್ಲಿದ್ದಾರೆ, ಎಷ್ಟು ಜನ ಬಾಡಿಗೆ ಇದೆಲ್ಲ ಇದೆ, ಲೆಕ್ಕಾಚಾರ ಸಿಗ್ತದೆ. ಲೆಕ್ಕಾಚಾರ ಸಿಕ್ಕಿದ ನಂತರ ಅದೊಂದು ಕರೆಕ್ಟಾಗಿ ಆ ಲೆಕ್ಕಾಚಾರವನ್ನು ಒಂದು ಆಡಿಟ್ ಮಾಡಿ ಮತ್ತೆ ನೀವು ಈ ಲಾದ ಬಗ್ಗೆ ಯೋಚನೆ ಮಾಡ್ಬೋದು. ನಮ್ಮಲ್ಲಿ ಇರುವಂಥವ್ರಿಗೆ ನಾವು ಅವಕಾಶ ಮಾಡಿ ಕೊಡದೇ ಇದ್ದರೆ, ಈಗ ಬೆಳೆಯುವಂಥ ನಗರ ಎಲ್ಲ ಕಡೆ ಸಹ ಈ ಮಂಗಳೂರಲ್ಲೇ ತುಂಬ ವಲಸಿಗರು ಬರ್ತಾ ಇದ್ದಾರೆ, ತುಂಬ ಜನ ಬರ್ತಾ ಇದ್ದಾರೆ. ಬಂದವರಿಗೆಲ್ಲರೂ ಸಹ ನಾವು ಇಮಿಡಿಯೇಟಾಗಿ ಮನೆ ಕಟ್ಟಿ ಕೊಡ್ಲಿಕ್ಕೆ ಹೋದರೆ, ಇಲ್ಲಿ ಮನೆ ಇಲ್ಲದೇ ಇರುವಂಥವ್ರು ಎಷ್ಟು ಜನ ಇದ್ದಾರೆ, ನಾವು ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೆಮ್ ಫಸ್ಟ್. ಅವರವರ ನಮ್ಮ ಸ್ಟೇಟಿನ ಜನರ ಒಂದು ಏನಿದೆ ಹಿತರಕ್ಷಣೆ ನಾವು ಫಸ್ಟ್ ಮಾಡಬೇಕು. ಕೋರ್ಟಿಗೆ ಹೋಗ್ತೇವೆ. ಕೋರ್ಟಿಗೆ ನಾವೀಗ ಲೀಗಲ್ ನಮಗೆ ಏನಂದರೆ ಕೆಲವುದಕ್ಕೆ ಲೀಗಲಿ ನಾವು ಅದನ್ನು ಹುಡುಕ್ತಾ ಇದ್ದೇವೆ. ಲೀಗಲಿ ನಾವು ಎಷ್ಟು ಸ್ಟ್ರಾಂಗ್ ಇದ್ದೇವೆ ಅಂತ ಈ ವಿಷಯದಲ್ಲಿ ಸರ್ಕಾರಕ್ಕೆ ಕೆಲವು ರೈಟ್ಸ್ ಇರ್ತದೆ, ಕ್ಯಾಬಿನೆಟ್ಗೆ ಕೆಲವು ರೈಟ್ಸ್ ಇರ್ತದೆ. ಖಾಲಿ ನಮಗೆ ಒನ್ ಟೈಮ್ ಮೆಜರ್ ಏನಂತ ಹೇಳಿದ್ದಾರೆ ಅದನ್ನು ಪ್ರಶ್ನಿಸುವಂಥ ಹಕ್ಕು ಬರ್ಬೋದು. ಒನ್ ಟೈಮ್ ಏನು ಮೆಜರ್ಸ್ ತೊಗೊಂಡಿದ್ದಾರೆ. ಎರಡನೇದಾಗಿ ಅವರ ಡಾಕ್ಯುಮೆಂಟ್ ಪರಿಶೀಲನೆ ಅದು ಇದೆಲ್ಲ ಏನು ನೀಜರ್ಕಾಗಿ ಕೊಟ್ಟಿದ್ದಾರೆ. ಬಟ್ ಈಗ ಮನೆ ಕೊಡುವಂಥ ಸಂದರ್ಭದಲ್ಲಿ ಡಾಕ್ಯುಮೆಂಟ್ ಚೆಕಿಂಗ್ ಮಾಡಲೇಬೇಕಾಗ್ತದೆ. ಯಾಕೆಂದರೆ ಅಧಿಕಾರಿ ಇವರು ಸರ್ಕಾರ ಚೇಂಜ್ ಆಗ್ಬೋದು, ಅಧಿಕಾರಿ ಸಮಸ್ಯೆಯಲ್ಲೇ ಬಿಡ್ತಾನೆ ಅವ. ಇನ್ನು ಮುಂದೆ ಅಧಿಕಾರಿ ಯಾರು ಅಲ್ಲಿ ಅವರಿಗೆ ಮನೆ ಕಟ್ಟಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ರು ಹಿಂದೆ, ಮತ್ತು ಈಗ ಯಾರು ಹೊಸ ಮನೆಯನ್ನು ಕಟ್ಟಿಸಿಕೊಡ್ಲಿಕ್ಕೆ ಮುಂದೆ ನಿಲ್ತಾರೆ, ಅವರೆಲ್ಲರಿಗೂ ಸಹ ಅದು ಡಾಕ್ಯುಮೆಂಟು ಮಾಡಲಿಕ್ಕೆ ಬೇಕಾಗ್ತದೆ. ದೇ ಹ್ಯಾವ್ ಟು ಚೆಕ್ ಇಟ್ ಥ್ರೂ. ಸೊ ಹಾಗಾಗಿ ನಾವು ಲೀಗಲಿ ನಮ್ಗೆ ಏನು ಮಾಡಲಿಕ್ಕೆ ಆಗ್ತದೆ ಅದನ್ನು ಆಪ್ಷನ್ಸನ್ನು ನಾವು ಆಲ್ರೆಡಿ ಅದು ಹಿಂದೆ ಹೋಗ್ತಾ ಇದ್ದೇವೆ.